ಇಲ್ಲೇ ಎಲ್ಲೋದು ರಾಮನ್ ನೋಡ್ರಲ್ಲ ಆಟ. ಹಲೋ ಹಲೋ, ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಬೈಕ್ ತೊಗೊಂಡು ಫಸ್ಟ್ ಶಾರ್ಟ್ ರೈಡ್ ಹೊಂಟೀವಿ ಇವತ್ತು. ನೋಡ್ಬೋದು ನೀವು ಬೈಕ್ ಎಷ್ಟು ರನ್ನಿಂಗ್ 944 ಆಗೈತಿ. ಫಸ್ಟ್ ಸರ್ವಿಸ್ ಅಂತೂ ಆಗೈತಿ ಆಲ್ರೆಡಿ. ಕೋಲ್ಡ್ ಸ್ಟಾರ್ಟ್ ಮಾಡೋ ನನ್ನ ಗಾಡಿ. ಬೈ ದ ವೇ, ಎಲ್ಲರೂ ನನ್ನ ಸಬ್ಸ್ಕ್ರೈಬರ್ಸಿಗೆ ಹ್ಯಾಪಿ ಹೋಲಿ. ನಾವಂತೂ ಹೋಲಿ ಆಡಲಿಲ್ಲ. ಇಲ್ಲಂತೂ ಭಾಳ ಐತಿ ಟೆಂಪ್ರೇಚರ್. ಇದ್ರೊಳಗೆ ಓಡೋಮೀಟ್ರ್ ಒಳಗೆ 42 ತೋರ್ಸತೈತೆ, ಅದ್ರಷ್ಟಿಲ್ಲ. 36 37 ಐತಿ. ಸೊ ಆದಷ್ಟು ನೀವೆಲ್ಲ ಇದು ಹೈಡ್ರೇಟೆಡ್ ಆಗಿರಿ, ನೀರು ಜಾಸ್ತಿ ಕುಡೀರಿ. ಹಾಂ, ಏನಾಯ್ತು? ಹೊಯ್ಸಳ ನಗರ ಹೋಗಿತ್ತಿಲ್ಲ ಅಣ್ಣ, ಹೊಯ್ಸಳ ನಗರ ಹೋಗಿತ್ರಿ. ಹೊಯ್ಸಳ ನಗರ ಹೋಗಿತ್ತಲ್ರಿ? ಹಾಂ ರೀ. ಬಿಸ್ಲಾಗ ಒಂದು ಹೊಡ್ಯಾಕೆ ಬೇಜಾರಪ್ಪ. ಗಾಡಿ ಜಲ್ದಿ ಬೆಳಿಗ್ಗೆನ ಹೋಗ್ಬೇಕಾಯ್ತು. ಗಾಡಿ ಮೊದಲೇ ಇದು ಹೀಟ್ ಸಿಕ್ಕಾಪಟ್ಟೆ ಬರತ್ತೈತೆ ಕಾಲಾಗಂತೂ. ಬೈಕ್ ಅಂತೂ ತೊಗೊಂಡು 1 ತಿಂಗಳು ಆಯ್ತು. ಸೊ ಎಲ್ಲಿ ತೊಗೊಂಡೋಗಿದ್ದಿಲ್ಲ. ಫಸ್ಟ್ ಶಾರ್ಟ್ ರೈಡ್ ಹೊಂಟೇವಿ ಈಗ. ಈಗ ಪ್ರೆಸೆಂಟ್ಲಿ ನನಗೆ 30 ಮೇಲೆ ಕೊಡತೈತಿ. 32 ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಹಿಮಾಲಯನ್ ಬೈಕ್ ಅಂತೂ ಇಂಥ ಕಚ್ಚಾ ರೋಡ್ದಾಗ ಅಗದಿ ಫುಲ್ ಸ್ಮೂತ್ ಚುಮ್ಮ ಹೊಂಟೈತೆ ಗಾಡಿ. ಅಂತೂ ಏನು ಬಂಪ್ ಏನು ಫೀಲ್ ಆಗಲ್ಲ ನನಗೆ. ಸ್ಮೂತಾಗಿ ಹೊಂಟೈತೆ ಗಾಡಿ. ಇದನ್ನ ಯಾಕೆ ತೊಗೊಂಡಿದ್ದ ರೀಸನ್ ಇದಕ್ಕೆ, ನಂಗೆ ಫಸ್ಟ್ ಟೆಸ್ಟ್ ರೈಡ್ ಹೋಗಿದ್ದೆ. ಅವಾಗ ನಂಗೆ ಹಂಪ್ ಮೇಲೆ ಪಿಲಿಯನ್ ಇದ್ರೆ ನನ್ನ ಜೊತೆ, ಅವ್ರು ಕರ್ಕೊಂಡು ಹಿಂಗೆ ಹೋದೆ. ನನಗೇನು ಬಂಪ್ ಫೀಲ್ ಅನ್ನಿಸ್ಲಿಲ್ಲ. ಅಗದಿ ಸ್ಮೂತ್ ಸಸ್ಪೆನ್ಷನ್, ಸ್ಮೂತ್ ಐತಿ, ಸ್ಟಿಫ್ ಇಲ್ಲ ಆಪರಿ. ಸೊ ನಂಗೆ ಅಲ್ಲೇ ಲೈಕ್ ಆಗಿಬಿಡ್ತು ಬೈಕ್. ಮಂದಿ ಹೇಳ್ತಿರ್ತಾರೆ ಹಂಗೆ, ಯಾವ ಬೈಕು ನಿಮ್ಗೆ ಪರ್ಫೆಕ್ಟ್ ಅನ್ನೋ ಬೈಕ್ ನಿಮ್ಗೆ ಸಿಗಂಗಿಲ್ಲ. ಯಾವ ಬೈಕು ನಿಮ್ಮ ಪರ್ಪಸ್, ನಿಮ್ದು ಏನೈತಿ ಅದನ್ನು ಸರ್ವ್ ಮಾಡಿದ್ರೆ ಸಾಕದು ಗಾಡಿ. ನಿಮ್ಗೆ ಅದು ಇಲ್ಲ ಇದಿಲ್ಲ ಪ್ಲಸ್ ಮೈನಸ್ ಇರುವ ಹಂಗೆ ಬೈಕು ಹಂಗೆ ಇರ್ತಾವೆ. ನಿಮ್ಗೇನು ಚಲೋ ಅನಿಸುತ್ತೆ ಅದನ್ನು ನೀವು ತೊಗೋಬೇಕು, ನಿಮ್ಮ ಚಾಯ್ಸ್ ಅಟ್ ದ ಎಂಡ್ ಆಫ್ ದ ಡೇ. ಇದ್ರ ಬದಲಿ ಅದು ತೊಗೋಬೋದಿತ್ತು. ಕಂಪ್ಯಾರಿಸನ್ ನೆವರ್ ಎಂಡಿಂಗ್ ಅವು. ನಾನಂತೂ ನಂದು ಪರ್ಸ್ಪೆಕ್ಟಿವ್ ಹೇಳಿದೆ. ನಿಮ್ದು ಹೆಂಗೆ ಅನಿಸ್ತೈತಿ ನೀವು ನೋಡಿಕೊಂಡು ನಿಮ್ಮ ಚಾಯ್ಸ್ ಈಸ್ ಯುವರ್ಸ್. ನೀವು ಯಾವುದು ಬೈಕ್ ತೊಗೊತೀರಿ ಅಂತಂದು. ನನಗೆ ಲೈಕ್ ಆತ ತೊಗೊಂಡೆ ಬೈಕ್. ಇದ್ರ ಸ್ನೇಹಿತರೆ, ಈಗ ಎಲ್ಲಿ ಬಂದೇವಂದ್ರೆ ಮೂಲಂಗಿ ಫಾಲ್ಸ್ ಕಡೆ ದಾಂಡೇಲಿಗೆ ಬಂದೇವಿ. ಬಂದು ಊಟ ಮಾಡಿ ಈಗ ಮೂಲಂಗಿ ಇಕೋ ಪಾರ್ಕ್ ಅಂತಂದೈತಿ, ಅಲ್ಲಿ ಹೊಂಟೇವಿ.
ಈ ಕಡೆ ಕಾಲಿಡುವಾಗಲ್ಲ ಇಲ್ಲೆಲ್ಲ ಇದು ರೆಡ್ ಬ್ರೇಕ್ ಅಲ್ಲ. ಹಾಂ ಲೆಫ್ಟ್ ಸೈಡ್ ಹೊಡ್ಲಿ. ನೋಡ್ರಿ ಸ್ನೇಹಿತರೆ, ಇದು ಗೋ ಕಾರ್ಟಿಂಗ್ ಮಾಡೋದೇನು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಮಜಾ ಅಂತೂ ಮಸ್ತ್ ಬರತೈತ್ರಿ. ನಮ್ಮ ರಾಮ ಬರವಲ್ಲ, ಹಿಂದೆ ಅದಾನೆ, ಇಲ್ಲಿ ಹೋಗಿ ಕ್ರಾಶ್ ಮಾಡಿಬಿಟ್ಟ. Crazy. ನೋಡ್ರಿ ಇಲ್ಲಿ ರಾಮನ ಆಟ ಈಗ ಬಂದ ರಾಮ್ ಪ್ರಸಾದ್. ಹೊಡಿಯೋ ಫಾಸ್ಟ್, ಮುಗೀತ. ಮತ್ತೆ ಹೆಂಗೆ ಹಿಂದೆ ಹೆಂಗೆ ಉಳಿಸಿದ್ವಿ, ಅಲ್ಲಿ ಹಿಂದೆ ಹೆಂಗೆ ಉಳಿಸಿದ್ವಿ, ಅಲ್ಲಿ ಹೋಗಿ ಬಡಿಸಿದ. ಹಾಂ ಟೈರಿಗೆ ಗುದ್ದಿದೆಯಲ್ಲ. ಹಾಂ ಇನ್ನೊಂದು ಸ್ವಲ್ಪ ದೊಡ್ಡದಿರ್ಬೇಕಾಯ್ತು. ಮೂಲಂಗಿಗೆ ಹೋಗಿ ಬಂದ್ವಿ. ಈಗ ಈ ಕಡೆ ಗಣೇಶ್ ಗುಡಿ ಕಡೆ ಸೂಪರ್ ಡ್ಯಾಮ್ ಬ್ಯಾಕ್ ವಾಟ್ರಿಗೆ ಹೊಂಟೇವ್ರಿಗೆ. ಸೊ ಲೆಟ್ಸ್ ಗೋ ಫ್ಯಾಮ್ಲಿ. ಅಲ್ಲಂತೂ ನೀವು ಕ್ಲಿಪ್ಸ್ ನೋಡಿರ್ಬೋದು. ಇದು ಗೋ ಕಾರ್ಟಿಂಗ್ ಹೋಗ ನಮ್ಮ ಫ್ರೆಂಡ್ ಸ್ವಲ್ಪ ಹೋಗಿ ಸೈಡ್ ಇದಕ್ಕೆ ಹೋಗಿ ಬಡಿಸಿದ, ಟೈರಿಗೆ ಹೋಗಿ. ಮಜಾ ಬಂತು. ಆದ್ರೆ ಏನು 200 ರೂಪೀಸ್ 3 ಲ್ಯಾಪ್ಸ್ ಅಷ್ಟೇ. ಸೊ ನೋಡ್ಬೋದು ಫ್ಯಾಮಿಲಿ ನೀವು. ಇದು ಕೆಳಗೆ ಅಲ್ಲಿ ಇಳ್ಯಾಕಿಲ್ಲನ, ಅಲ್ಲೆಲ್ಲ ಇತ್ತು ಆಗಲೇ. ಅದು ಗೇಟ್ ಹಾಕ್ಯಾರ, ಮಸ್ತ್ ಕಾಣ್ತೈತಲ್ಲ. ಗಾಡಿ ಬರಂಗಿಲ್ಲ. ಸನ್ಸೆಟ್ ಇನ್ನೂ ಟೈಮ್ ಐತಿ. ಬರ್ತೈತೆ ಗಾಡಿ ಹಿಂಗೆ ಈ ಫ್ರೇಮ್ದಾಗ ಬರ್ತೈತಿ. ಡ್ಯಾಮು ನೀರು ಕಾಣ್ತೈತಿ, ಬೈಕು ಕಾಣ್ತಾವೆ. ಹಿಂಗೆ ಹಚ್ಚಿ ಹಿಂಗೆ ನಿಂದಿರ್ಸ್ಬೇಕು ರಿವರ್ಸ್. ರಿವರ್ಸ್ ನಿಂದಿರ್ಸ್ಬೇಕು. ಹಿಂಗೆ ಸ್ಟ್ಯಾಂಡ್ಲೇನೆ ಹಿಂಗೆ ಹೊಳಸ್ತಾರೆ ಗಾಡಿ, ಮಸ್ತ್ ಹೌದಲ್ಲೇ. ನಂದು ಅದು ಇದ್ದಂಗೆ ಐತಪ್ಪ ಅದು. ಸೊ ಸ್ನೇಹಿತರೆ, ಈಗ ಬಂದೇವು ನಾವು ಇಲ್ಲಿ ಸೂಪರ್ ಡ್ಯಾಮ್ ಬ್ಯಾಕ್ ವಾಟ್ರ್ ಅಂತಕ್ಕೆ. ನೋಡ್ಬೋದು ನೀವು, ಲೊಕೇಶನ್ ಅಂತೂ ಮಸ್ತ್ ಐತಿ. ಆ್ಯಕ್ಚುಲಿ ಅಲ್ಲಿ ಇದ್ರ ಮೇಲಿಂದ ಹೋಗಿ ನಮ್ಮ ಬೈಕ್ ಇಲ್ಲೇ ಅದಾವೆ. ಒಂದು ಎಕ್ಸ್ಪಲ್ಸ್ 200, ಇನ್ನೊಂದು ಹಿಮಾಲಯನ್ ನಂದು. ಇದೆ ನೋಡ್ರಿ ಸೂಪರ್ ಡ್ಯಾಮ್ ಬ್ಯಾಕ್ ವಾಟ್ರ್.
ನಮ್ಮ ಫ್ರೆಂಡ್ ಹೊಡ್ಯಾತಾನ ನೋಡ್ರಿ ಸ್ನೇಹಿತರೆ. ಇದು ಬೈಕ್ ಅವನ ಬೈಕ್ ನಾ ತೊಗೊಂಡೀನಿ, ಎಕ್ಸ್ಪಲ್ಸ್. ಇದ್ರೊಳಗೆ ನನಗೆ ಒಂದು ಏನು ಅನಿಸ್ತೈತೆ ಅಂದ್ರೆ, ಎಕ್ಸ್ಪಲ್ಸೋಗೆ ಫುಲ್ ಕ್ಲಚ್ ಹಿಡಿದ ಮೇಲೆ ಗೇರ್ ಶಿಫ್ಟ್ ಮಾಡೋಕ್ಕೆ ಬರ್ತೈತೆ. ನಂದ್ರೊಳಗೆ ಸ್ಲಿಪ್ ಆ್ಯಂಡ್ ಅಸಿಸ್ಟ್ ಕ್ಲಚ್ ಐತಲ್ಲ, ಸೊ ನೀವು ನೋಡ್ಬೋದು ಇಲ್ಲಿ ಕೈ ಒಳಗೆ ಇದನ್ನು ಫುಲ್ ಮಾಡಿ ಗೇರ್ ಹಾಕತ್ತೀನಿ ನಾ. ಅದ್ರೊಳಗೆ ಹಂಗಿಲ್ಲ, ಸ್ವಲ್ಪ ಹಾಫ್ ಇದ್ದಾಗೂ ಗೇರ್ ಹಾಕ್ಬೋದು ಆರಾಮ. ಇದ್ರೊಳಗೆ ಹಿಮಾಲಯನ್ದಾಗ ನೋಡ್ರಿ ಹೊಂಟೈತೆ ಹಿಮಾಲಯನ. ಹೋಗೋಗಿ ಮುಂದೆ. ಗಾಡಿ ಅಂತೂ ಮಸ್ತ್ ಕಾಣತೈತಿ. ಬರೀ ನಾನು ಹೊಡೆದೇನಲ್ಲ, ರೋಡ್ ಪ್ರೆಸೆನ್ಸ್ ಹೆಂಗೈತೆ ಅಂತ ನಂಗೆ ಗೊತ್ತಾಗತ್ತಿದ್ದಿಲ್ಲ. ಹಿಂದಿನ ಟಯರು ದೊಡ್ಡ ಹೋದವ, ಸ್ವಲ್ಪ ಗಾಡಿ ದೊಡ್ಡದು ಅನಿಸ್ತಿತ್ತು ರೋಡ್ ಮ್ಯಾಗ ಹೊಂಟ್ರೆ. ಆ ಗಾಡಿ ಹೊಡೆದ್ಮ್ಯಾಗ ಈ ಗಾಡಿ ಲೈಟ್ ಫೀಲ್ ಆಕೈತಿ, ಹೊಡ್ಯಾಕೆ ಅಜಾಯಿಲ್ ಐತಿದೆ. ಅದು ಹಿಮಾಲಯನ್ ಗಾಡಿ ನಿಮ್ಗೆ ಸಿಟಿ ಕಮ್ಯೂಟ್ ಒಳಗೆ ತೊಗೊಂಡೋಗ್ಬೋದು ನೀವು. ಬಂಪರ್ ಟು ಬಂಪರ್ ಟ್ರಾಫಿಕ್ ಇದ್ರೆ ಸ್ವಲ್ಪ ನಿಮ್ಗೆ ಹೀಟಿಂಗ್ ಇಶ್ಯೂಸ್ ಅಂತೂ ಫೇಸ್ ಮಾಡ್ಬೇಕಾಗ್ತೈತೆ ನೀವು. ಮತ್ತು ಅದನ್ನು ಬಿಟ್ಟರೆ ಅಂತೂ ಗಾಡಿ ಹೇಳಿ ಮಾಡಿಸಿದ ಗಾಡಿ ಮಸ್ತ್ ಐತದ. ಇಲ್ಲಾಂದರೆ ನಿಮ್ಗೆ ಬಜೆಟ್ ಕನ್ಸರ್ನ್ ಇತ್ತಂದ್ರೆ ಇದನ್ನು ತೊಗೋಬೋದು, ಎಕ್ಸ್ಪಲ್ಸ್. ಇದು ಗಾಡಿ ಚಲೋ ಐತೆ ಆಫ್ ರೋಡಿಂಗ್ ಮತ್ತು ರೋಡ್ ಪರ್ಪಸಿಗೆಲ್ಲ. ಜಸ್ಟ್ ಏನೋ ಸ್ವಲ್ಪ ಇವು ಸೀಟ್ ಹಾರ್ಡ್ ಅದಾವ, ಸ್ವಲ್ಪ ಕುಷನಿಂಗ್ ಎಲ್ಲ ನೀವು ಚಲೋ ಇದನ್ನು ಮಾಡಿಸಿದ್ರೆ ಇದು ಗಾಡಿ ನೀವು ಆರಾಮ್ ಕ್ರೂಸ್ ಮಾಡ್ಬೋದು ಬೈಕ್ ತೊಗೊಂಡು. ಆಡಿಯೋ ಕೇಳಿಸೈತೆ ಅಂತ ಅಂದ್ಕೊಂಡಿನಿ, ಯಾಕಂದ್ರೆ ನಾ ವೈಸರ್ ತೆಗ್ದೈತೆ ಆಗಲೇ. ವಿಂಡ್ ನಾಯ್ಸ್ ಬಂದಿರ್ಬೋದು ಮೋಸ್ಟ್ಲಿ. ವಿಂಡ್ ನಾಯ್ಸ್ ಸಂಬಂಧ ಸ್ವಲ್ಪ ಆಡಿಯೋ ಡಿಸ್ಟರ್ಬೆನ್ಸ್ ಇರ್ಬೋದು. ಸೊ ಹಂಗೇನು ಇತ್ತಂದ್ರೆ ಸ್ವಲ್ಪ ಕ್ಷಮಿಸ್ರಿ. ಹಂಪೆಲ್ಲ ಸ್ವಲ್ಪ ದೊಡ್ಡ ಹಂಪ್ ಇದ್ದು ಅಂದ್ರೆ ನೀವು ಆಲ್ಮೋಸ್ಟ್ ಒಂದು 30-40 ಸ್ಪೀಡ್ ಹೋಗಿದ್ರೆ ಹಿಂಗೆ ಜಿಗಿಸ್ಬೋದು ಹಂಪ್. ಅದನ್ನು ಆಗಲೇ ಬರಬೇಕಾದ್ರೆ ಅದು ಆ ಟೈಮ್ ಒಳಗೆ ಕ್ಯಾಮ್ರಾ ರೆಕಾರ್ಡ್ ಆನ್ ಇದ್ದಿದ್ದಿದೆ. ಸ್ವಲ್ಪ ಹ್ಯಾಂಡಲ್ ಸ್ಟಿಫ್ ಹಿಡ್ದಿದೆ ಚಲೋ ಆತಿಲ್ಲ ಅಂದ್ರೆ ಬೀಳೋ ಚಾನ್ಸ್ ಇರ್ತೈತೆ ಅದು. ಸೊ ಹಿಂಗೆ ಆಫ್ ರೋಡಿಂಗ್ ಗಾಡಿ ಐತಿ, ಲಾಂಗ್ ಟ್ರಾವೆಲ್ ಸಸ್ಪೆನ್ಷನ್ ಅದಾವ ಅಂತ ಹಂಗೆಲ್ಲ ಹಿಂಗೆ ಜಿಗ್ಸಾಕ ಹೋಗಕ್ಕೆ ಹೋಗ್ಬಿಟ್ರಿ ಜಾಸ್ತಿ ಸ್ಪೀಡ್ ಇಟ್ಕೊಂಡು. ಒಂದು 20-30 ಸ್ಪೀಡ್ ಒಳಗೆ ನೀವು ಜಿಗ್ಸಿದ್ರೆ ಏನು ಅನ್ಸಂಗಿಲ್ಲ ನಿಮ್ಗೆ. ಅದು ನಿಮ್ಮ ಸೇಫ್ಟಿಗೆ ಹೇಳತ್ತೀನಿ ನಾನು, ಮಿಕ್ಕಿದ್ದು ನಿಮ್ಮ ಮೇಲೆ ಬಿಟ್ಟಿದ್ದದು ಹೆಂಗೆ ನೀವು ಹೊಡಿತೀರಂತಂದು. ಸೊ ಸ್ನೇಹಿತರೆ, ಈಗಲ್ಲಿ ಹೊಂಟಿವ್ರಿ ಅಂದ್ರೆ ವಾಪಸ್ ಧಾರವಾಡಿಗೆ. ಟೈಮಿಗೆ ಆಲ್ಮೋಸ್ಟ್ ಒಂದು 6 o'clock ಆಗೈತಿ. ಸೊ ಇಲ್ಲಿಂದ ಒಂದು 55 kilometers ಅಪ್ರಾಕ್ಸಿಮೇಟ್. ಸೊ ಒಂದು 7 ಗಂಟೆ 7:30 ತನಕ ಅಂತೂ ಆರಾಮ್ ಮುಟ್ತೀವಿ ನಾವು ಮನೆಗೆ. ಸೊ ನೋಡ್ತೀರಿ, ಸ್ಟೇ ಟ್ಯೂನ್ ಆಗಿರಿ.